ಓಂ ಸಾಯಿರಾಮ್ ಸಾಯಿ ಪ್ರಣಾಮ್. ವಿಜಯಾನಂದರೆಂಬ ಮದ್ರಾಸಿ ಸನ್ಯಾಸಿಯು ಒಮ್ಮೆ ಮಾನಸ ಸರೋವರಕ್ಕೆ ಹೊರಟರು. ದಾರಿಯಲ್ಲಿ ಬಾಬಾರವರ ಕೀರ್ತನೆಯನ್ನು ಕೇಳಿ ಶಿರಡಿಗೆ ಬಂದು ತಂಗಿದ್ದರು. ಅಲ್ಲಿ ಹರಿದ್ವಾರದ ಸೋಮದೇವ ಸ್ವಾಮಿಯವರನ್ನು ಭೇಟಿ ಮಾಡಿ ಮಾನಸ ಸರೋವರದ ಪ್ರಯಾಣದ ಬಗ್ಗೆ ವಿಚಾರಿಸಿದರು. ಅವರು ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಬೇಕಾದರೆ ದಾರಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕೆಂದು ಹೇಳಿ ಅಲ್ಲಿಯ ಹವಾಗುಣ, ಜನಗಳ ನಡತೆ ಎಲ್ಲವನ್ನೂ ವಿವರಿಸಿದರು. ಇದನ್ನು ಕೇಳಿ ಅವರು ಮಾನಸ ಸರೋವರಕ್ಕೆ ಹೋಗುವ ವಿಚಾರವನ್ನು ಬಿಟ್ಟುಬಿಟ್ಟರು. ನಂತರ ಬಾಬಾರವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿದರು. ಆಗ ಬಾಬಾರವರು ಕೋಪದಿಂದ, ಈ ಸನ್ಯಾಸಿಯನ್ನು ಇಲ್ಲಿಂದ ಹೊರದೂಡಿ ಎಂದರು. ವಿಜಯಾನಂದರಿಗೆ ಬಾಬಾ ಅವರ ಮಾತಿನ ಅರ್ಥ ಆಗಲಿಲ್ಲ. ಸ್ವಲ್ಪ ನೊಂದುಕೊಂಡು ಅಲ್ಲಿಯೇ ಎಲ್ಲವನ್ನು ನೋಡುತ್ತಾ ಕುಳಿತರು. ಆಗ ಬಾಬಾರವರು ಬೆಳಗಿನ ದರ್ಬಾರ ನಡೆದಿತ್ತು. ಭಕ್ತರೆಲ್ಲರೂ ನೆರೆದಿದ್ದರು. ಅವರು ಅನೇಕ ರೀತಿಯಲ್ಲಿ ಬಾಬಾರವರನ್ನು ಪೂಜಿಸುತ್ತಿದ್ದರು. ಕೆಲವರು ಅವರ ಪಾದ ಪೂಜೆ ಮಾಡಿ ತೀರ್ಥ ತೆಗೆದುಕೊಳ್ಳುತ್ತಲೂ, ಮತ್ತೆ ಕೆಲವರು ಗಂಧವನ್ನು ಲೇಪಿಸುತ್ತಲೂ ಜಾತಿ ಮತಭೇದವನ್ನು ತೊರೆದು ಸೇವೆ ಮಾಡುತ್ತಿದ್ದರು. ಬಾಬಾರವರು ಕೋಪಗೊಂಡಿದ್ದರೂ ಸಹ ವಿಜಯಾನಂದರು ಬಾಬಾರವರ ಮೇಲಿನ ಪ್ರೀತಿಯಿಂದ ಮಸೀದಿಯಲ್ಲಿಯೇ ಕುಳಿತರು. ಈ ರೀತಿ ಶಿರಡಿಯಲ್ಲಿ 2 ದಿನ ಕಳೆದವು. ಆಗ ಅವರ ತಾಯಿಯವರು ಅತಿ ಅಜಾರಿ ಇರುವರೆಂದು ಪತ್ರ ಬಂದಿತು. ವಿಜಯಾನಂದರು ಬಹಳ ನೊಂದುಕೊಂಡು ಆ ಸಮಯದಲ್ಲಿ ತಾಯಿಯ ಬಳಿ ತಮಗೆ ಇರಲು ಸಾಧ್ಯವಿಲ್ಲ ಎಂದು ಪಶ್ಚಾತ್ತಾಪವನ್ನು ಪಡುತ್ತಿದ್ದರು. ಆದರೆ ಬಾಬಾರವರ ಅನುಮತಿ ಇಲ್ಲದೆ ಹೊರಡುವ ಹಾಗೆ ಇರಲಿಲ್ಲ. ಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಬಾ ಹತ್ತಿರ ಹೋಗಿ ಹೊರಡಲು ಅನುಮತಿ ಬೇಡಿದರು. ಸರ್ವಜ್ಞರಾದ ಬಾಬಾ ಇದನ್ನು ಅರಿತು, ನೀನು ತಾಯಿಯನ್ನು ಬಹಳವಾಗಿ ಪ್ರೀತಿಸುವೆ, ಹಾಗಾದರೆ ಸನ್ಯಾಸವನ್ನೇಕೆ ಸ್ವೀಕರಿಸಿದೆ? ವ್ಯಾಮೋಹ ಮತ್ತು ಮಮತೆ ಸನ್ಯಾಸತ್ವಕ್ಕೆ ವಿರೋಧವಾಗುವುದಿಲ್ಲವೇ? ನೀನು ಕೊಠಡಿಗೆ ಹೋಗಿ ಸುಮ್ಮನೆ ಕುಳಿತುಕೋ. ತಾಳ್ಮೆಯಿಂದ ಕೆಲವು ದಿನ ಕಳೆ. ವಾಡಾದಲ್ಲಿ ಅನೇಕ ದರೋಡೆಕೋರರಿದ್ದಾರೆ. ಬಾಗಿಲನ್ನು ಹಾಕಿಕೋ. ಇಲ್ಲದಿದ್ದರೆ ಲೂಟಿ ಮಾಡುತ್ತಾರೆ. ಐಶ್ವರ್ಯ ಮತ್ತು ಸುಖವು ಶಾಶ್ವತವಾದುದಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ಸಾವು ಎಂಬುದು ಖಂಡಿತ. ಮೋಹ ಮತ್ತು ಮಮತೆಯನ್ನು ತ್ಯಜಿಸು. ಯಾರು ನೀನು ಶ್ರೀ ಹರಿಯನ್ನೇ ಸ್ಮರಿಸುತ್ತಾರೆಯೋ ಅವರ ಸಹಾಯಕ್ಕೆ ದೇವರು ಹೋಗುತ್ತಾನೆ. ನೀನು ನಿನ್ನ ಪೂರ್ವಜನ್ಮ ಪುಣ್ಯದ ವಿಶೇಷದಿಂದ ಇಲ್ಲಿಗೆ ಬಂದಿರುವೆ. ನಾನು ಹೇಳಿದುದನ್ನು ಗಮನಿಸಿ ನೀನು ಜೀವಿತೋದ್ದೇಶವನ್ನು ಸಾಧಿಸು. ನಿಷ್ಕಾಮಿಯಾಗಿ ನಾಳೆಯಿಂದ ಭಾಗವತ ಪಾರಾಯಣ ಮಾಡು. ಬಿಡದೆ 3 ಸಪ್ತಾಹಗಳನ್ನು ಆಚರಿಸು. ದೇವರು ಮೆಚ್ಚಿ ನಿನ್ನ ದುಃಖಗಳನ್ನು ನಿರ್ಮೂಲನ ಮಾಡುತ್ತಾನೆ. ಆಗ ಭ್ರಮೆಯೂ ಮರೆಯಾಗುತ್ತದೆ, ಶಾಂತಿ ಲಭಿಸುತ್ತದೆ ಎಂದರು. ನಂತರ ಅವನ ಮರಣದ ಕಾಲವು ಸಮೀಪಿಸಿತು ಎಂಬುದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಬಾಬಾ ತಿಳಿದು ವಿಜಯಾನಂದರಿಗೆ ಯಮದೇವನು ಮೆಚ್ಚುವ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡಲು ಹೇಳಿದರು. ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಲೆಂಡಿ ತೋಟದ ಪ್ರಶಾಂತವಾದ ವಾತಾವರಣದಲ್ಲಿ ವಿಜಯಾನಂದರು ಭಾಗವತ ಪಾರಾಯಣವನ್ನು ಆರಂಭಿಸಿದರು. ಹೀಗೆ 2 ಸಪ್ತಾಹ ಮಾಡಿ ಬಳಲಿದ್ದರು. ನಂತರ ಒಂದು ದಿನ ವಾಡಾಕ್ಕೆ ಹಿಂದಿರುಗಿ ಬಡೇ ಬಾಬಾ ಅವರ ತೊಡೆಯ ಮೇಲೆ ಮಲಗಿದಾಗ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಿದರು. ಬಾಬಾರವರು 1 ದಿನದ ಮಟ್ಟಿಗೆ ದೇಹವನ್ನು ಕಾಪಾಡುವಂತೆ ಆಜ್ಞೆ ಮಾಡಿದರು. ನಂತರ ಪೊಲೀಸರು ಬಂದು ಪರೀಕ್ಷಿಸಿ ಅಂತ್ಯಕ್ರಿಯೆಗೆ ಅನುಮತಿ ನೀಡಿದರು. ನಂತರ ಮೃತದೇಹವನ್ನು ಸಕಲ ಸಂಪ್ರದಾಯಕ್ಕೆ ಅನುಸಾರವಾಗಿ ತಕ್ಕ ಸ್ಥಳದಲ್ಲಿ ಸಮಾಧಿಯನ್ನು ಮಾಡಲಾಯಿತು. ಈ ರೀತಿ ಬಾಬಾ ಆ ಸನ್ಯಾಸಿಗೆ ಸದ್ಗತಿಯನ್ನು ಕೊಟ್ಟರು. ಓಂ ಸಾಯಿರಾಮ್ ಸಾಯಿ ಪ್ರಣಾಮ್.